ದರ್ಶನ್ ಅವರನ್ನ ಕಾಪಾಡ್ತಾನ ಶಿವ. ಜೈಲು ವಾಸದಿಂದ ದರ್ಶನ್ಗೆ ಸಿಗುತ್ತಾ ಮುಕ್ತಿ? ಇವತ್ತು ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಕೋರ್ಟ್ ನಲ್ಲಿ ವಿಚಾರಣೆಗೆ ಬರಲಿದೆ ಬೇಲ್ ಅರ್ಜಿ. ಈಗಾಗಲೇ ದರ್ಶನ್ ಜಾಮೀನು ಅರ್ಜಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯಕ್ಕೆ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಸ್ಪಿಪಿ. ವಾದ ಆರಂಭಿಸಲಿದ್ದಾರೆ ದರ್ಶನ್ ಪರ ವಕೀಲರು. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಎಸ್ಪಿಪಿ ಆಕ್ಷೇಪಕ್ಕೆ ಕೌಂಟರ್ ಕೊಡಲಿದ್ದಾರೆ ದರ್ಶನ್ ಲಾಯರ್. ಹೀಗಾಗಿ ಇವತ್ತೇ ದರ್ಶನ್ ಜಾಮೀನು ಹಣೆ ಬರಹ ನಿರ್ಧಾರ ಆಗುತ್ತೆ. ಸೋಮವಾರ ಅಂದ್ರೆ ಇವತ್ತು ದರ್ಶನ್ ಅವರ ಒಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಸಾಕಷ್ಟು ಜನ ಕಾದು ಕೂತಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತ ಹೇಳಿ. ಇದರ ಜೊತೆಗೆ ಅವರ ಪತ್ನಿ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಪೂಜೆಯನ್ನ ಮಾಡಿಸೋದು, ಅವರ ಫ್ಯಾನ್ಸ್ ಹೋಮ ಹವನಗಳನ್ನ ಮಾಡಿಸೋದು ನಾವೆಲ್ಲ ಗಮನಿಸ್ತಾನೆ ಇದೀವಿ. ಹಾಗಾಗಿನೇ ಇವತ್ತಿಗೆ ಅವರ ಲಾಯರ್ ಟೈಮ್ ತೆಗೆದುಕೊಂಡಿದ್ರು. ಇವತ್ತು ಅವರು ಯಾವ ರೀತಿಯಾದಂತಹ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋ ಕುತೂಹಲದ ಜೊತೆಗೆ ಜಾಮೀನು ಸಿಗುತ್ತಾ ದರ್ಶನ್ ಅವರಿಗೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಎಸ್ಪಿಪಿ ಆಕ್ಷೇಪಕ್ಕೆ ಕೌಂಟರ್ ಕೊಡೋದಕ್ಕೆ ಎಲ್ಲಾ ರೀತಿಯಾಗಿಯೂ ಕೂಡ ಅವರ ಲಾಯರ್, ದರ್ಶನ್ ಪರ ಲಾಯರ್ ತಯಾರಾಗಿದ್ದಾರೆ, ಸಿದ್ಧರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಹೀಗಾಗಿ ಇವತ್ತೇ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗುತ್ತಾ ಅಥವಾ ಮುಂದೇನ್ ಕಥೆ ಆಗುತ್ತೆ, ಇದು ಸಹಜವಾಗಿ ಕುತೂಹಲ ಮೂಡಿಸಿರುವಂತಹ ವಿಚಾರ. ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಇವತ್ತು ಬೇಲ್ ಅರ್ಜಿಗೆ. ಈಗಾಗಲೇ ದರ್ಶನ್ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ಕೂಡ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ. ಪ್ರಸನ್ನ ಕುಮಾರ್ ಅವರು ನ್ಯಾಯಾಲಯಕ್ಕೆ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಿರೋದು. ವಾದವನ್ನ ಇವತ್ತು ದರ್ಶನ್ ಪರ ವಕೀಲರೇ ಆರಂಭ ಮಾಡ್ತಾರೆ. ಯಾವ ರೀತಿಯಾಗಿ ಆರಂಭ ಮಾಡ್ತಾರೆ ಅನ್ನೋ ಕುತೂಹಲದ ಜೊತೆಗೆ ದರ್ಶನ್ ಅವರಿಗೆ ಜಾಮೀನು ಮಂಜೂರಾಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ.